ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗೆಲ್ಲ ನೀವು ಈಗರ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಫಸ್ಟ್ ರೌಂಡ್ ರಿಸಲ್ಟ್ಸ್ಗೆ. 10th ಆಗಸ್ಟ್ 11 AM ಲಾಸ್ಟ್ ಇದೆ. ಪ್ರಾಬಲಿ ಅದನ್ನ ಎಕ್ಸ್ಟೆಂಡ್ ಮಾಡೋ ಚಾನ್ಸ್ ಇರುತ್ತೆ, 11th ಆಗಸ್ಟ್ ಆಗ್ಬಹುದು ನಿಮಗೆ. ಸೊ ವೆಯ್ಟ್ ಮಾಡಿ ಅಪ್ಡೇಟ್ಗೆ. ಇನ್ನು ಅಪ್ಡೇಟ್ ಬಂದಿಲ್ಲ. ಯಾಕೋ ಈ ಸಲ ಕೆ ಅವರು ಅಫಿಷಿಯಲ್ ಅಪ್ಡೇಟ್ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಡ್ಯೂ ಟು ಸಮ್ ಅದರ್ ರೀಸನ್ಸ್. ಒಂದು ಶೆಡ್ಯೂಲ್ ಬಿಡಬೇಕಾಗಿತ್ತು, ಶೆಡ್ಯೂಲ್ ಬಿಟ್ಟಿಲ್ಲ. ಮಾಕ್ ಅಲಾಟ್ಮೆಂಟ್ ಶೆಡ್ಯೂಲ್ ಬಿಡಬೇಕಾಗಿತ್ತು, ಬಿಟ್ಟಿಲ್ಲ. ಆಲ್ರೆಡಿ ಹೇಳಿದ್ದೆ ಸೇಮ್ ಶೆಡ್ಯೂಲ್ ಫಾಲೋ ಅಪ್ ಆಗುತ್ತೆ ಅಂತ. ಇವಾಗೂ ಸೇಮ್ ಶೆಡ್ಯೂಲ್ ಫಾಲೋ ಅಪ್ ಆಗುತ್ತೆ. ಸೊ 10th ಆಗಸ್ಟ್ 11 AM ಅಂತ ಇದ್ದಾರೆ. ಸೊ 11th ಆಗಸ್ಟ್ ಆಗ್ಬೋದು, ಯಾಕಂದ್ರೆ ಎಸ್ ಸಿ ಅವರಿಗೆ ಅವ್ರದ್ದು ಕ್ಯಾಟಗರಿ ವೈಸ್ ಇದನ್ನ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಅಪ್ಲೋಡ್ ಮಾಡ್ಬಿಡಿ ಬೇಗ, ಇಲ್ಲ ಅಂದ್ರೆ ನಿಮ್ಗೆ ಕೋಟಾನು ಬರಲ್ಲ, ಸ್ಕಾಲರ್ಶಿಪ್ ಬರಲ್ಲ, ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಓಕೆ, SCA, SCB, SCC 3 ಗ್ರೂಪ್ ಅಲ್ಲಿ ಯಾವ್ದಾರ ಒಂದು ಗ್ರೂಪ್ ಡಿವೈಡ್ ಆಗಿರ್ಬೇಕು. ಯಾರು ಆಗಿಲ್ಲ ಅಂದ್ರೆ ಮಾಡ್ಬಿಡಿ. ಸೊ ಪರ್ಟಿಕ್ಯುಲರ್ಲಿ ಅವ್ರಿಗೆ ಯಾರಿದ್ರೆ ಅಪ್ಡೇಟ್ ಕೊಡಿ. ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಮಂಗಳವಾರ ಬರಲಿಲ್ಲ ಅಂದ್ರೆ ಸೋಮವಾರ ಬರಲಿಲ್ಲ ಅಂದ್ರೆ ಮಂಗಳವಾರ ಬಂದೇ ಬರುತ್ತೆ. ಮಂಗಳವಾರನೂ ಬರಲಿಲ್ಲ ಅಂದ್ರೆ ಬುಧವಾರ ಬರ್ಬೋದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಫಸ್ಟ್ ಥಿಂಗ್ ಇವಾಗ ಬಂದಿರೋದು ಏನು ಅಂತಂದ್ರೆ, ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ನೋಡಿ, ಈ ತರ ಇದು ಲಾಸ್ಟ್ ಇಯರ್ ಆಕ್ಚುಲಿ ದಿನ ಸಿಕ್ಕಿಲ್ಲ, ಬರುತ್ತೆ ಇದೇ ತರ ಬರುತ್ತೆ. 2025 ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಬರುತ್ತೆ ನಿಮ್ಗೆ. ಈ ಸಲ 2026 ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ನೇಮು ನೋಡಿ, ಇಲ್ಲಿ ನೋಡೋದಾದ್ರೆ ನಿಮ್ಗೆ ನಿಮ್ಮ ಸಿಟಿ ನಂಬರು, ನಿಮ್ಮ ನೇಮು, ಮತ್ತೆ ಯಾವ ಕ್ಯಾಟಗರಿ, ವ್ಯಾಲಿಡ್ ಕ್ಯಾಟಗರಿ, ಮತ್ತೆ ಇಂಜಿನಿಯರಿಂಗು, ಮತ್ತೆ ಯಾವ್ದಕ್ಕೆ ಸೆಕೆಂಡ್ ರ್ಯಾಂಕ್ ಯಾವ್ದು ನೋಡಿ, ರ್ಯಾಂಕ್ ಯಾವ್ದು, ಮತ್ತೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಮತ್ತೆ ಅಲಾಟೆಡ್ ಕ್ಯಾಟಗರಿ GM ಅಂತ ಬಂದಿದೆ. ಈ ಅಲಾಟೆಡ್ ಕ್ಯಾಟಗರಿಗೆ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು, ಅದ್ರ ಬಗ್ಗೆ ವಿಡಿಯೋ ಮಾಡಿದೀನಿ, ಮತ್ತೆ ಹೇಳ್ತೀನಿ, ಈಗ ವೆಯ್ಟ್ ಮಾಡಿ. ಸೊ ಕೋರ್ಸ್ ಫೀಸ್ ಇಲ್ಲಿ ಬಂದಿರುತ್ತೆ ಇಲ್ಲ, ಯಾಕಂದ್ರೆ ಅಲಾಟೆಡ್ ಕ್ಯಾಟಗರಿ ಮೇಲೆ ಕೋರ್ಸ್ ಫೀಸ್ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ. ತುಂಬಾ ತಪ್ಪದು, ಅರ್ಥ ಆಯ್ತಾ? ಆ ತರ ಅನ್ನಲ್ಲ. ಸೊ ಇವಾಗ ನೀವು ಯಾವ್ದೇ ಕ್ಯಾಟಗರಿ ಇದ್ರು ನಿಮ್ದು ಇನ್ಕಮ್ ಮೇಲೆ ಫೀಸ್ ವೇರಿ ಆಗುತ್ತೆ ನಿಮ್ಗೆ ಇಲ್ಲಿ. ಸೊ ಇದು ಫಸ್ಟ್ ರೌಂಡ್ ರಿಸಲ್ಟ್ ಈ ತರ ಡಿಸ್ಪ್ಲೇ ಆಗುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ನಿಮ್ಗೆ ಇಲ್ಲಿ ಫೀಸು ಬಂದಿರುತ್ತೆ, ಅರ್ಥ ಮಾಡ್ಕೊಳ್ಳಿ, ಫೀಸು ಬಂದಿರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಅದಾದ್ಮೇಲೆ ಇದೆಲ್ಲ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಬಂದು ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಇನ್ ಸೀಟ್ ಅಂತ ಬಂದ್ಬಿಡುತ್ತೆ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ತುಂಬಾ ಜನಕ್ಕೆ ಬಂದಿದೆ. ತುಂಬಾ ಜನ ಕೇಳ್ತಾ ಇದಾರೆ, ಯಾಕೆ ಅಂತಂದ್ರೆ ಅವರು ಜಾಸ್ತಿ ನಂಬರ್ ಆಫ್ ಆಪ್ಷನ್ಸ್ ಎಂಟ್ರಿ ಮಾಡಿರಲ್ಲ. ಅವರ ರ್ಯಾಂಕಿಂಗ್ ಗೆ ಬಂದಿರೋ ಆಪ್ಷನ್ಸ್ ಅಂದ್ರೆ ಅವ್ರು ಕೇಳೋ ಕಾಲೇಜಸ್ ಅಲ್ಲಿ ಇರಲ್ಲ. ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಯಾರೋ ಒಂದು ಹುಡುಗಿ ಕಾಲ್ ಮಾಡಿದ್ಲು, ಸರ್ ನಂದು 8,000 ರ್ಯಾಂಕಿಂಗ್ ಇದೆ, ನಂದು ಕಾಲೇಜ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ಲು. ಎಷ್ಟಮ್ಮ ನಿಂದು ಆಪ್ಷನ್ಸ್ ಎಂಟ್ರಿ ಮಾಡಿದ್ಯಾ ಅಂದ್ರೆ 5 ಆಪ್ಷನ್ ಎಂಟ್ರಿ ಮಾಡಿದೀನಿ ಅಂತಂದ್ಲು. ಸೊ ದಿಸ್ ಇಸ್ ದ ಥಿಂಗ್ ವಾಟ್ ವಿಲ್ ಹ್ಯಾಪನ್. ಇನ್ನ ಟೈಮ್ ಇದೆ, ಅದಕ್ಕೆ ಹೇಳ್ತಾ ಇರೋದು. ನಿಮಗೆ 8,000 ರ್ಯಾಂಕಿಂಗ್ ಗೆ ನೀವು ಎತ್ಕೊಂಡು ಟಾಪ್ ಕಾಲೇಜ್ ಅಲ್ಲಿ ಹಾಕ್ಬಿಟ್ರೆ, ಟಾಪ್ ಕಾಲೇಜ್ ಎಲ್ಲ 1,000, 1,500 ಮುಗಿದೋಗುತ್ತೆ. ನಿಮ್ದು ಕ್ಯಾಟಗರಿ ಇರಲ್ಲ, ಬರೀ GM ಅಲ್ಲಿ ಇರ್ತೀರಾ, ಕ್ಯಾಟಗರಿ ಇರಲ್ಲ, ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸುಮಾರು ಜನಕ್ಕೆ ಫಸ್ಟ್ ರೌಂಡ್ ಅಲ್ಲೂ ಬರ್ದಿಟ್ಕೊಳ್ಳಿ, ಇದೇ ವಿಂಡೋ ಕಾಣಿಸುತ್ತೆ, ಯು ನಾಟ್ ಬೀನ್ ಅಲಾಟೆಡ್ ಇನ್ ಸೀಟ್ ಅಂತ. ಸೊ ಇದು ಆದಷ್ಟು ಬೇಗ ಆಪ್ಷನ್ಸ್ ನ ಇನ್ಕ್ರೀಸ್ ಮಾಡಿ, ಅದನ್ನೇ ಹೇಳ್ತಾ ಇರೋದು. ನಾನು ಇದನ್ನೇ ಹೇಳ್ತಾ ಇದ್ದೀನಿ, ನಾನು ನಿಮ್ಗೆ PDF ಕೊಡ್ತೀನಿ ಅಂತ. ತುಂಬಾ ಜನ ಬಿಲೀವ್ ಮಾಡಿಲ್ಲ, ಗೊತ್ತಾಗುತ್ತೆ ಆಮೇಲೆ ಅವ್ರಿಗೆ ಕಷ್ಟ ಏನು ಅಂತ. ಮಾಡಿದ್ರೆ ಓಕೆ, ನೋ ಇಶ್ಯೂ. ಓಕೆ, ಸುಮಾರು ಜನ ತಗೊಂಡಿದ್ದಾರೆ, ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಬಂದಿದೆ. ಓಕೆ, ವಾಟ್ ಎವರ್ ಇಟ್ ಮೇ ಬಿ. ಇವಾಗ ಮಾರ್ಕ್ ಕಟ್ ಆಫ್ ಬಂದಿದೆ ನಿಮಗೆ. ಓಕೆ, ಸೊ ಅದಕ್ಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಎಂಟ್ರಿ ಮಾಡಿ, ಯಾಕಂದ್ರೆ ಅದ್ರ ಬಗ್ಗೆನೇ ಬಂದಿರೋದು, ಚಾಯ್ಸಸ್ ಬಗ್ಗೆ ಡಿಸ್ಕ್ರಿಪ್ಷನ್ಸ್. ಓಕೆ, ಇವಾಗ ರಿಸಲ್ಟ್ ಬಂದಾದ್ಮೇಲೆ ರಿಸಲ್ಟ್ ಬಂದಿರೋರು ಚಾಯ್ಸ್ ಕೊಡ್ಬೇಕಾಗತ್ತೆ. ಯಾರ್ಯಾರು ರಿಸಲ್ಟ್ ಬಂದಿಲ್ಲ ನಿಮಗೆ ಚಾಯ್ಸ್ ಆಪ್ಷನ್ ಇರಲ್ಲ. ಇವರು ಡೈರೆಕ್ಟ್ಲಿ ಎಲಿಜಿಬಲ್ ಫಾರ್ ದ ಸೆಕೆಂಡ್ ರೌಂಡ್. ಅಂದ್ರೆ ಫಸ್ಟ್ ರೌಂಡ್ ನೀವು ಎಲಿಜಿಬಲ್ ಆಗಲ್ಲ, ಏನ್ ಮಾಡಿದ್ರು ಚೇಂಜಸ್ ಆಗಲ್ಲ. ಇವಾಗಲೇ ಹೇಳ್ತಾನೆ, ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಸೀಟ್ ಅಲಾಟೆಡ್ ಅಂತ ಬಂದ್ಬಿಡುತ್ತೋ, ನೀವು ಏನ್ ಮಾಡಿದ್ರು ಆಗಲ್ಲ. ಸೀಟ್ ಅಲಾಟೆಡ್ ಅಂತ ಬಂದ್ಬಿಡುತ್ತೆ, ನಿಮ್ಗೆ ಚಾಯ್ಸಸ್ ಆಪ್ಷನ್ ಬರಲ್ಲ. ಸೀಟ್ ಯಾರಿಗೆ ಅಲಾಟ್ಮೆಂಟ್ ಆಗಿದೆ ಅವ್ರಿಗೆ ಚಾಯ್ಸಸ್ ಬರುತ್ತೆ, 4 ಚಾಯ್ಸ್ ಬರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಅದ್ರ ಬಗ್ಗೆನೇ ಡೀಟೇಲ್ಡ್ ವಿಡಿಯೋ ಮಾಡಕ್ ಬಂದಿರೋದು. ಸೊ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ 4 ಚಾಯ್ಸ್ ಒಂದು ಆಪ್ಷನ್ ಬರುತ್ತೆ. ಚಾಯ್ಸ್ 1 ಕೊಡಬೇಕು, ಚಾಯ್ಸ್ 2 ಕೊಡಬೇಕು, ಚಾಯ್ಸ್ 3, ಚಾಯ್ಸ್ 4 ಕೊಡಬೇಕು. ಅದರಲ್ಲಿ ಯಾವ್ದು ಪೇಮೆಂಟ್ ಮಾಡಬೇಕು, ಯಾವ್ದು ಪೇಮೆಂಟ್ ಮಾಡಲ್ಲ, ಡೀಟೇಲ್ ಡಿಸ್ಕ್ರಿಪ್ಷನ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. DCT 2027 ಗೆ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದೀನಿ. ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂತು, ನಿಮ್ಗೆ ಗೊತ್ತಿರೋ ಹಂಗೆ. ವಿತಿನ್ ಅಂದ್ರೆ 24 ರ್ಯಾಂಕ್ಸ್ ಬಂತು. ಅದರಲ್ಲಿ 3 ವರ್ಕಿಂಗ್ ಪ್ರೊಫೆಷನಲ್. ಅದನ್ನು ಹೇಳ್ತಾ ಇದಾರೆ, ವರ್ಕಿಂಗ್ ಪ್ರೊಫೆಷನಲ್ ಯಾಕೆ ಸರ್ ಡಿಸ್ಪ್ಲೇ ಮಾಡ್ತೀರಾ ಅಂತ. ಅವರು ಓದಿದಾರಲ್ವಾ, ಬಂದಿದೆ ರ್ಯಾಂಕಿಂಗು. ಸೊ ರಿಮೈನಿಂಗ್ 21 ರೆಗ್ಯುಲರ್ ರ್ಯಾಂಕ್ಸ್ ಬರುತ್ತೆ, 23 ವರ್ಕಿಂಗ್ ಪ್ರೊಫೆಷನಲ್ ಬಂದಿದೆ. ಓಕೆ, ಎಲ್ಲ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಆಗಿದೆ. ನಿಮ್ಮ ಜೂನಿಯರ್ಸ್ ರೆಫರ್ ಮಾಡಿ. ಆಮೇಲೆ ಯಾರು ND ಅಕಾಡೆಮಿ ನೋಡ್ತಾ ಇದ್ದೀರಾ, ಜಾಯ್ನ್ ಆಗಿ. ಸುಮ್ನೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆನ್ಲೈನ್ ಕೋಚಿಂಗ್ ಅಂತ. ಆನ್ಲೈನ್ ಕೋಚಿಂಗ್ ಅಲ್ಲಿ ಇದ್ಕೊಂಡೆ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದೆ, ಸುಮಾರು ರ್ಯಾಂಕ್ಸ್ ಬಂದಿದೆ, ಏನ್ ಟಾಪ್ ರ್ಯಾಂಕ್ಸ್ ಬಂದಿದೆ. ವಿತಿನ್ 21 ರ್ಯಾಂಕ್ಸ್. ಅವರೆಲ್ಲ ಆನ್ಲೈನ್ ಕೋಚಿಂಗ್ ತಗೊಂಡ್ ಬಂದಿರೋರು. ಸುಮಾರು ಜನ ಅನ್ಕೊಂತಾರೆ ಆನ್ಲೈನ್ ಕೋಚಿಂಗ್ ಅಂತ, ವಾಟ್ ಎವರ್ ಇಟ್ ಮೇ ಬಿ. ಸೊ ಜೂನಿಯರ್ಸ್ ರೆಫರ್ ಮಾಡಿ, ND ಅಕಾಡೆಮಿ ಸಪೋರ್ಟ್ ಮಾಡಿ. ರೆಕಾರ್ಡ್ ಕ್ಲಾಸಸ್ ಕೋರ್ಸಸ್ ಬೇಕಾ, ಅದನ್ನು ಅವೈಲೇಬಲ್ ಇದೆ. ಲೈವ್ ಕೋಚಿಂಗ್ ಬೇಕಾ, ಅದನ್ನು ಅವೈಲೇಬಲ್ ಇದೆ. ಎರಡೂ ಇದೆ. ಪರ್ಸನಲ್ ಗೈಡೆನ್ಸ್ ಇದೆ, ಅದನ್ನ ಕಾಸ್ಟ್ ರಿಡ್ಯೂಸ್ ಮಾಡಿದೀನಿ ಸಲಿ. ಮತ್ತೆ LMR PPT ಕೋರ್ಸ್ ಇದೆ. ಇಷ್ಟು ಇದೆ. ನಿಮ್ಮ ಜೂನಿಯರ್ಸ್ಗೆ ರೆಫರ್ ಮಾಡಿ ND ಅಕಾಡೆಮಿನ. ಓಕೆ,
ಸೊ ಕಮಿಂಗ್ ಬ್ಯಾಕ್ ಟು ದ ರಿಸಲ್ಟ್ಸ್, ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ಇವಾಗ ನೀವು ಈ ತರ ಒಂದು ಡಿಸ್ಪ್ಲೇ ಬರುತ್ತೆ, ನಿಮ್ಮ ಫೀಸ್ ಇಂಡಿಕೇಟ್ ಆಗಿರುತ್ತೆ. ಇವಾಗ ಪೇಮೆಂಟ್ ಮಾಡಬೇಕು. ಫಸ್ಟ್ ಪೇಮೆಂಟ್ ಮಾಡೋದಕ್ಕೆ ಮುಂದೆ ಚಾಯ್ಸ್ ತಗೊಬೇಕು. ನೋಡಿ, ಚಾಯ್ಸಸ್ ಬಂದಾಗ ನಮ್ಗೆ ಇಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮೂರು ಚಾಯ್ಸ್ ಬಂದಿದೆ ನಮ್ಗೆ ಇಲ್ಲಿ. ಓಕೆ, 4 ಚಾಯ್ಸ್ ಬಂದಿದೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. 4 ಚಾಯ್ಸ್ ಅಲ್ಲಿ 2 ಚಾಯ್ಸ್ ಗೆ ಪೇಮೆಂಟ್ ಮಾಡಬೇಕು. ಯಾವ್ದು ಅಂತಂದ್ರೆ ಚಾಯ್ಸ್ 1, ಚಾಯ್ಸ್ 2 ಪೇಮೆಂಟ್ ಮಾಡಬೇಕು. ಚಾಯ್ಸ್ 3 ಮತ್ತೆ ಚಾಯ್ಸ್ 4 ಗೆ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. ಫಸ್ಟ್ ಚಾಯ್ಸ್ 3, ಚಾಯ್ಸ್ 4 ನೋಡಿ, ಆಮೇಲೆ ಚಾಯ್ಸ್ 1, ಚಾಯ್ಸ್ 2 ನೋಡೋಣ. ಸೊ ಫಸ್ಟ್ ಇವಾಗ ರಿಸಲ್ಟ್ ಬಂದಾಗ ಈ ಚಾಯ್ಸಸ್ ಬರೋದು ಒಂದ್ ಅರ್ಥ ಮಾಡ್ಕೊಳ್ಳಿ. 4 ಚಾಯ್ಸ್ ಬರೋದು ರಿಸಲ್ಟ್ ಬಂದವ್ರಿಗೆ ಮಾತ್ರ, ಅಂದ್ರೆ ಇವ್ರಿಗೆ ಮಾತ್ರ. ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವ್ರಿಗೆ ಚಾಯ್ಸಸ್ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಡೈರೆಕ್ಟ್ಲಿ ದೇ ಆರ್ ಎಲಿಜಿಬಲ್ ಫಾರ್ ದ ಸೆಕೆಂಡ್ ರೌಂಡ್. ಅರ್ಥ ಆಯ್ತಾ? ಇವಾಗ ಚಾಯ್ಸ್ 3 ತಗೊಂತೀನಿ, ಚಾಯ್ಸ್ 1, ಚಾಯ್ಸ್ 2 ಆಮೇಲೆ ಬರ್ತೀನಿ. ಚಾಯ್ಸ್ 3 ತಗೊಂತೀನಿ. ಚಾಯ್ಸ್ 3 ಏನು ಅಂತಂದ್ರೆ, ನನಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜು ಇಷ್ಟ ಇಲ್ಲ. ಅಂದ್ರೆ ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ನೀವು ಆಪ್ಷನ್ಸ್ ಕೊಟ್ಟಿರ್ತೀರಾ, ಅಲಾಟ್ಮೆಂಟ್ ಆಗಿರುತ್ತೆ, ಅದ್ ನಂಗೆ ಇಷ್ಟ ಇಲ್ಲ. ಅವಾಗ ಏನ್ ಮಾಡ್ತೀನಿ, ನಾನು ಡೈರೆಕ್ಟ್ ಆಗಿ ಚಾಯ್ಸ್ 3 ತಗೊಂತೀನಿ, ಸೆಕೆಂಡ್ ರೌಂಡ್ ಹೋಗ್ತೀನಿ. ಅವಾಗ ಏನಾಗುತ್ತೆ ಇಲ್ಲಿ ನೋಡಿ, ನಂಬರ್ ಆಫ್ ಆಪ್ಷನ್ಸ್ ಏನು ಎಂಟ್ರಿ ಮಾಡಿದೀರಾ ನೋಡಿ, ಇಲ್ಲಿ ನಂಬರ್ ಆಫ್ ಆಪ್ಷನ್ಸ್ ಫಾರ್ ಎಕ್ಸಾಂಪಲ್ ಇವಾಗ 60-70 ಆಪ್ಷನ್ಸ್ ಎಂಟ್ರಿ ಮಾಡಿದ್ರೆ ನೀವು ಇಲ್ಲಿ, ನಿಮ್ಗೆ ಏನಾದ್ರು 61ನೇ ಆಪ್ಷನ್ಗೆ ಅಲಾಟ್ಮೆಂಟ್ ಆಗಿದ್ರೆ ಆ 61ನೇ ಆಪ್ಷನ್ ಮಾತ್ರ ಒಟ್ಟೋಗುತ್ತೆ. ಚಾಯ್ಸ್ 3 ತಗೊಂಡ್ರೆ ರಿಮೈನಿಂಗ್ 69 ಆಪ್ಷನ್ಸ್ ಹಂಗೆ ಇರುತ್ತೆ. ದಿಸ್ ದ ಓನ್ಲಿ ಥಿಂಗ್, ಅರ್ಥ ಮಾಡ್ಕೊಳ್ಳಿ. ನೀವು 70 ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ, 61ನೇ ಕಾಲೇಜ್ಗೆ 61ನೇ ಪ್ರಿಯಾರಿಟಿ ಅಲಾಟ್ಮೆಂಟ್ ಆಗಿರುತ್ತೆ, ನಿಮ್ಗೆ ಆ ಕಾಲೇಜ್ ಇಷ್ಟ ಇಲ್ಲ. ಇವಾಗ ಏನ್ ಮಾಡ್ತೀರಾ, ಚಾಯ್ಸ್ 3 ಎಕ್ಸೈಸ್ ಮಾಡ್ತೀರಾ. ನೋಡಿ, ಲೋಗೋ ಚಾಯ್ಸ್ 3 ಎಕ್ಸೈಸ್ ಮಾಡ್ತೀರಾ, ಚಾಯ್ಸ್ 3 ಅಂತ ಕೊಡ್ತೀರಾ. ಸೊ ಏನಾಗುತ್ತೆ, 61ನೇ ಆಪ್ಷನ್ ಮಾತ್ರ ಹೊರಟೋಗುತ್ತೆ, ರಿಮೈನಿಂಗ್ ಎಲ್ಲ ಹಂಗೆ ಉಳ್ಕೊಳುತ್ತೆ. ಅದಕ್ಕೆ ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಎಂಟ್ರಿ ಮಾಡಿ. ನೋಡಿ, ಇದನ್ನೇ ಹೇಳ್ತಾ ಇರೋದು ನಿಮ್ಗೆ. ಸೆಕೆಂಡ್ ರೌಂಡ್ ಹೋದಾಗ ಇಲ್ಲಿ ಏನಾಗಿದೆ ಚಾಯ್ಸಸ್, ಮತ್ತೆ ಹೊಸದಾಗಿ ಕಾಲೇಜಸ್ ಆಡ್ ಮಾಡಕ್ ಆಪ್ಷನ್ ಇಲ್ಲ. ಆಮೇಲೆ ಇರೋದ್ರಲ್ಲೇ ಮಾಡಿಫೈ ಮಾಡಬೇಕು, ಡಿಲೀಟ್ ಮಾಡಬಹುದು, ರೀ ಆರ್ಡರ್ ಮಾಡಬಹುದು, ಹೊಸದಾಗಿ ಎಂಟ್ರಿ ಮಾಡಕ್ ಆಪ್ಷನ್ ಇಲ್ಲ. ಅದಕ್ಕೆ ದಯಮಾಡಿ ಹೇಳ್ತೀನಿ ಸ್ಟೂಡೆಂಟ್ಸ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಎಂಟ್ರಿ ಮಾಡಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಎಂಟ್ರಿ ಮಾಡಿ. ಸುಮಾರು ಜನಕ್ಕೆ ನಾಟ್ ಅಲಾಟೆಡ್ ಅಂತ ಬಂದಿದೆ, ಯಾಕೆ ಅಂದ್ರೆ ಅವರು ಕಡಿಮೆ ಆಪ್ಷನ್ಸ್ ಎಂಟ್ರಿ ಮಾಡಿದ್ದಾರೆ. ಮೊನ್ನೆ ಯಾರೋ ಹುಡುಗ ಕಾಲ್ ಮಾಡಿದ್ದ, ಸರ್ ನನ್ಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ ಅಂತಂದ. ಎಷ್ಟು ಆಪ್ಷನ್ ಎಂಟ್ರಿ ಮಾಡಿದ್ಯಪ್ಪ ಅಂದ್ರೆ ಒಂದೇ ಅಂತಂದ. ಅವ್ನಿಗೆ ಬೇಕಾಗಿರೋದು ಅಲ್ಲೇ ಮಾಡ್ಬೇಕಂತೆ, ಅಲ್ವೇ ಬಿಟ್ರೆ ಬೇಡ ಅಂತ. ಅವ್ನ ರ್ಯಾಂಕಿಂಗ್ ಎಷ್ಟು 7,000 ರ್ಯಾಂಕಿಂಗ್. ಎಲ್ಲಿ ಸಿಗುತ್ತೆ ಅವೆಲ್ಲ? ಯಾಕೆ ಈ ತರ ಮಾಡ್ಕೊಂತಾರೋ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅರ್ಥ ಆಗಲ್ಲ. ಯಾಕೆ ಅವ್ರಿಗೆ ಅರ್ಥ ಆಗ್ತಾ ಇದೆಯೋ, ಸೆನ್ಸ್ ಇಲ್ವೋ, ಇಲ್ಲ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ವೋ, ಏನೋದು ಅರ್ಥ ಆಗಲ್ಲ. ಇನ್ನ ಹೆಂಗ್ ಡೀಟೇಲ್ ಆಗಿ ಹೇಳ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಇಷ್ಟು ಚಾಯ್ಸ್ 3 ಆಗಿರೋರ್ ಕತೆ. ಚಾಯ್ಸ್ 4 ಏನು ಅಂತಂದ್ರೆ, ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಇವರು ಮ್ಯಾನೇಜ್ಮೆಂಟ್ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಅಲಾಟ್ಮೆಂಟ್ ಆಗಿರೋದು ನನಗೆ ಬೇಕಾಗಿಲ್ಲ, ಆಲ್ರೆಡಿ ಮ್ಯಾನೇಜ್ಮೆಂಟ್ ಬುಕ್ ಮಾಡ್ಕೊಂಡಿರ್ತಾರೆ. ದಯಮಾಡಿ ಹೇಳ್ತೀನಿ, ಇಂಥವ್ರು ಯಾರನ್ನ ಇದ್ರೆ ದಯಮಾಡಿ ಆಪ್ಷನ್ಸ್ ಎಲ್ಲ ಡಿಲೀಟ್ ಮಾಡ್ಬಿಡಿ, ಬೇರೆಯವರಿಗೆ ಅಟ್ಲೀಸ್ಟ್ ಚಾನ್ಸಸ್ ಸಿಗುತ್ತೆ. ಪರ್ಟಿಕ್ಯುಲರ್ಲಿ ಯಾರು ಮ್ಯಾನೇಜ್ಮೆಂಟ್ ಹೋಗ್ತಾ ಇದ್ದೀರಾ, ದಯಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಮ್ಯಾನೇಜ್ಮೆಂಟ್ ಹೋಗ್ತಾ ಇದ್ರೆ ಅದೊಂದು ಕಾಲೇಜ್ ಮಾತ್ರ ಕೊಟ್ಟಿರಿ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಆ ಕಾಲೇಜ್ ಮಾತ್ರ ಕೊಟ್ಟಿರಿ. ಅದ್ ಬಂದ್ರೆ ಅದ್ ಬರ್ಲಿ, ಇಲ್ಲ ಅಂದ್ರೆ ಬೇಡ. ಅದ್ ಬಿಟ್ಟು ಬೇರೆದೆಲ್ಲ ಅಲಾಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಕಡಿಮೆ ಆಗ್ಬಿಡುತ್ತೆ. ಚಾಯ್ಸ್ 4 ಅಂತಂದ್ರೆ, ನಂಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಇಷ್ಟ ಇಲ್ಲ, ನಿಮ್ ಸವಾಸನು ಬೇಡ, KS ಸವಾಸ ಬೇಡ ಅಂದ್ಬಿಟ್ಟು ಎಕ್ಸಿಟ್ ಆಗೋದು ಚಾಯ್ಸ್ 4. ಇದು 4ನೇ ಚಾಯ್ಸ್. 2 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇವೆರಡಕ್ಕೂ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. ನೋಡಿ, ಇದೆರಡಕ್ಕೂ ಚಾಯ್ಸ್ 3, ಚಾಯ್ಸ್ 4 ಗೆ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಬರೋದು ನಿಮ್ಗೆ ಚಾಯ್ಸ್ 1, ಚಾಯ್ಸ್ 2 ಎರಡು ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಪರ್ಟಿಕ್ಯುಲರ್ಲಿ ಚಾಯ್ಸ್ 4 ಸೆಲೆಕ್ಟ್ ಮಾಡ್ತೀರಾ. ದಯಮಾಡಿ ಹೇಳ್ತೀನಿ, ನೀವು ಮ್ಯಾನೇಜ್ಮೆಂಟ್ ಹೋಗಿದ್ರೆ ಆಪ್ಷನ್ ಎಂಟ್ರಿ ಮಾಡಬೇಡಿ. ಒಂದು ಇಲ್ಲ ಮಾಡ್ತೀನಿ ಅಂತಂದ್ರೆ ಅದೊಂದು ಕಾಲೇಜ್ ನೀವು ಯಾವ್ದು ಜಾಯ್ನ್ ಆಗ್ತಾ ಇದೀರಾ ಅದೊಂದು ಮಾತ್ರ ಕೊಡಿ. ಯಾಕಂದ್ರೆ ಬೇರೆಯವರಿಗೆ ಆಪ್ಷನ್ಸ್ ಬರುತ್ತೆ, ನೀವು ಅದನ್ನು ಕೊಟ್ಟು ಇದನ್ನು ಕೊಟ್ರೆ ನೀವು ಬಂದಿರುತ್ತೆ, ಕ್ಯಾನ್ಸಲ್ ಮಾಡ್ತೀರಾ, ಸೆಕೆಂಡ್ ರೌಂಡ್ ವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಇದು ಪ್ರಾಬ್ಲಮ್ ಆಗುತ್ತೆ. ಸೊ ದಯಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಚಾಯ್ಸ್ 4 ಅಂತಂದ್ರೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಇಷ್ಟ ಇಲ್ಲ ಅಂತ ಎಕ್ಸಿಟ್ ಆಗ್ಬಿಡೋದು, ಪ್ರೊಸೆಸ್ ಇಂದ KA ಪ್ರೊಸೆಸ್ ಇಂದಾನೆ ಎಕ್ಸಿಟ್ ಆಗ್ಬಿಡೋದು. ಇಷ್ಟು ಚಾಯ್ಸ್ 3 ಮತ್ತೆ ಚಾಯ್ಸ್ 4. ಕಮಿಂಗ್ ಟು ದ ಚಾಯ್ಸ್ 1. ಇವಾಗ ಚಾಯ್ಸ್ 1 ಮತ್ತೆ ಚಾಯ್ಸ್ 2 ಇಬ್ರು ಪೇಮೆಂಟ್ ಮಾಡಬೇಕು. ಚಾಯ್ಸ್ 1 ಏನು ಅಂತಂದ್ರೆ, ಹಂಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಇಷ್ಟ, ನಾನು ಹೋಗಿ ಜಾಯಿನ್ ಆಗ್ತೀನಿ. ನಿಮ್ಗೆ ಏನ್ ಅಲಾಟ್ಮೆಂಟ್ ಆಗಿದೆ, ಏನ್ ಫೀಸ್ ಬಂದಿದೆ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ಬಿಡುತ್ತೆ. ನೋಡಿ, ಇದನ್ನೇ ಹೇಳ್ತಾ ಇರೋದು. ಸುಮಾರು ಜನ ಸ್ಟೂಡೆಂಟ್ಸ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಇದ್ ಮಾಡಿದ್ರು, ಸರ್ ಕ್ಯಾಟಗರಿ ಅಲಾಟ್ಮೆಂಟ್ ಬಂದು GM ಇದೆ ಸರ್, ನಂದು 3A 3B ಇದೆ, ಆಲ್ರೆಡಿ ಇದ್ರ ಬಗ್ಗೆ ಮಾರ್ಕ್ ಅಲಾಟ್ಮೆಂಟ್ ಒಂದು ವಿಡಿಯೋ ಮಾಡಿದ್ದೆ, ಆದ್ರೂ ಡೌಟ್ಸ್ ಕೇಳ್ತಾರೆ, ಅರ್ಥ ಆಗಲ್ಲ ಯಾಕೆ ಅಂತಂತ. ಒಂದು ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ಜನರಲ್ ಮೆರಿಟ್ ಎಲಿಜಿಬಲ್ ಇದ್ದೀನಿ, ಮತ್ತೆ ನಂದು 3B ಕ್ಯಾಟಗರಿ ಅಂತ ಅನ್ಕೊಳ್ಳಿ. 3B ಕ್ಯಾಟಗರಿ ಅಂತ ಅನ್ಕೊಳ್ಳಿ. ಇವಾಗ 3B ಕ್ಯಾಟಗರಿ ಆದ್ರೆ ಫಸ್ಟ್ ನಾವು ಏನ್ ಆಪ್ಷನ್ಸ್ ಕೊಟ್ಟಿದ್ದೀನಿ, ಪ್ರತಿಯೊಂದು ಆಪ್ಷನ್ ನಾನು ಹೇಳ್ತಾ ಇರೋದು ನಾನು, ನನಗೆ 3B ಕ್ಯಾಟಗರಿ ಕನ್ನಡ ಮೀಡಿಯಂ ಇದೆ, ರೂರಲ್ ಮೀಡಿಯಂ ಇದೆ. ಅವಾಗ ನಾನು ಏನಕ್ಕೆ ಎಲಿಜಿಬಲ್ ಆಗ್ತೀನಿ ಅಂತಂದ್ರೆ, ಜನರಲ್ ಎಲಿಜಿಬಲ್ ಆಗ್ತೀನಿ, ಜನರಲ್ ಕನ್ನಡ ಎಲಿಜಿಬಲ್ ಆಗ್ತೀನಿ, ಜನರಲ್ ರೂರಲ್ ಎಲಿಜಿಬಲ್ ಆಗ್ತೀನಿ, ಆಮೇಲೆ ಕ್ಯಾಸ್ಟ್ ಅಡಿಷನಲ್ ಇದೆ. ಸೊ ಕ್ಯಾಸ್ಟ್ 3 ಜನರಲ್ ಎಲಿಜಿಬಲ್ ಆಗ್ತೀನಿ, ಕ್ಯಾಸ್ಟ್ 3B ಕನ್ನಡ ಮೀಡಿಯಂ ಎಲಿಜಿಬಲ್ ಆಗ್ತೀನಿ, ಕ್ಯಾಸ್ಟ್ 3B ರೂರಲ್ ಕೋಟಾ ಎಲಿಜಿಬಲ್ ಆಗ್ತೀನಿ. ಒಟ್ಟು 6 ಆಪ್ಷನ್ಸ್ ಎಲಿಜಿಬಲ್ ಆಗ್ತೀನಿ. ಅದು ಡಿಪೆಂಡ್ಸ್ ಆಗುತ್ತೆ. ಇವಾಗ ನಾನು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಹೇಳ್ತಾ ಇದೀನಿ, ಅದೇ ತರ ಮಿನಿಮಮ್ ಮಾಡ್ಕೊಳ್ಳಿ.
ಸೊ ಇವಾಗ ಚೆಕ್ ಆಗೋದು ಹೆಂಗಾಗಬೇಕು ಅಂದ್ರೆ ನಾನು ಆಪ್ಷನ್ಸ್ ಎಂಟ್ರಿ ಕೊಟ್ಟಿರ್ಬೇಕಾದ್ರೆ ಫಸ್ಟ್ ಏನ್ ಮಾಡುತ್ತೆ, ನೀವು ಫಸ್ಟ್ ಪ್ರಿಯಾರಿಟಿ ಬಂದಾಗ ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದೀರಾ, ಫಸ್ಟ್ ಬಂದು GML ಚೆಕ್ ಮಾಡುತ್ತೆ. ಎಲ್ಲಾರ್ಗೂ ಚೆಕ್ ಮಾಡೋದು GML, ಕ್ಯಾಸ್ಟ್ ಇದ್ರು ಚೆಕ್ ಮಾಡೋದು GML, ಹೈದರಾಬಾದ್ ಕರ್ನಾಟಕ ಇದ್ರು ಚೆಕ್ ಮಾಡೋದು GML. ಅದಕ್ಕೆ GM ಅವ್ರಿಗೆ ಜಾಸ್ತಿ ಬಗಣಿಗೂಟ, ಯಾಕಂದ್ರೆ ಕ್ಯಾಸ್ಟ್ ಬರುತ್ತೆ, ರೆಗ್ಯುಲರ್ ಬರ್ತಾರೆ ಅಲ್ವಾ. ಸೊ GM ಇದ್ರೆ ಏನಾಗುತ್ತೆ, ಫಸ್ಟ್ GML ಚೆಕ್ ಮಾಡುತ್ತೆ, ಅಂದ್ರೆ ಜನರಲ್ ಮೆರಿಟ್ ಚೆಕ್ ಮಾಡುತ್ತೆ, ಸೀಟ್ ಇತ್ತ ಅಲಾಟ್ಮೆಂಟ್ ಆಗುತ್ತೆ ಇಲ್ವಾ. ನೆಕ್ಸ್ಟ್ ಕನ್ನಡ ಮೀಡಿಯಂ ಕೋಟಾ ಇದೆ, ಕನ್ನಡ ಮೀಡಿಯಂ ಕೋಟಾಗ ಹೋಗುತ್ತೆ ಜನರಲ್ ಮೆರಿಟ್ ಅಲ್ಲೇ, ಅಲ್ಲೋಗಿ ಚೆಕ್ ಮಾಡುತ್ತೆ, ಇದ್ರೆ ಸೀಟ್ ಇದ್ರೆ ಅಲಾಟ್ಮೆಂಟ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಇದು ಡೌಟ್ ಕೇಳ್ತಾರೆ, ಏನು ಅಂದ್ರೆ ಅಲ್ಲಿ ಡ್ಯಾಶ್ ಬಂದಿದೆ ಸರ್, ನನ್ನ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಸೀಟ್ ಇದ್ರೆ ಬರುತ್ತೆ, ಅಲ್ಲಿ ರ್ಯಾಂಕಿಂಗ್ ಬಂದಿದೆ ಅಂದ್ರೆ ಸೀಟ್ ಇಲ್ಲ ಅಂತ. ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ಬೇಕಾಯ್ತು, ಕೆ ಅವರು ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ. ಅದಕ್ಕೆ ಏನ್ ಮಾಡ್ಕೊಳ್ಳಿ, ಅಲ್ಲಿ ರ್ಯಾಂಕಿಂಗ್ ಬಂದಿದ್ರೆ ಸೀಟ್ ಇದೆ ಅಂತ, ಇಲ್ಲ ಅಂದ್ರೆ ಇಲ್ಲ ಅಂತ ಸದ್ಯಕ್ಕೆ ಅರ್ಥ ಮಾಡ್ಕೊಬೇಕು. ಶಾರ್ಟ್ಲಿ ಅದನ್ನ ಬಿಡಬೇಕು, ನೋಡೋಣ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಇವಾಗ ಕನ್ನಡ ಮೀಡಿಯಂ ಫಸ್ಟ್ GML ಚೆಕ್ ಮಾಡ್ತು, ಕನ್ನಡ ಮೀಡಿಯಂ ಚೆಕ್ ಮಾಡ್ತು, ಆಮೇಲೆ ರೂರಲ್ ಕೋಟಲ್ ಚೆಕ್ ಮಾಡುತ್ತೆ, ಅಲ್ಲಿ ಸೀಟ್ ಇದ್ರೆ ಅಲಾಟ್ಮೆಂಟ್ ಆಗುತ್ತೆ. ಇವು 3 ಆಪ್ಷನ್ಸ್ ಅಲ್ಲಿ ಆರ್ಡರ್ ವೈಸ್ ಹೋಗುತ್ತೆ. ಫಸ್ಟ್ GM ಕನ್ನಡ, GM ರೂರಲ್ ಎಲಿಜಿಬಲ್ ಇದ್ರೆ ಇದೇ ಆರ್ಡರ್ ಹೋಗುತ್ತೆ. ಅದಾದ್ಮೇಲೆ ಅಲ್ಲಿ 3ರಲ್ಲೂ ಅಲಾಟ್ಮೆಂಟ್ ಆಗಿಲ್ವಾ ಅಂದ್ರೆ ಸೀಟ್ ಇಲ್ವಾ, ನೆಕ್ಸ್ಟ್ ಏನ್ ಮಾಡುತ್ತೆ, ನಿಮ್ ಕ್ಯಾಸ್ಟ್ ಎಲಿಜಿಬಿಲಿಟಿ ಇರ್ತೀರಾ, ಕ್ಯಾಸ್ಟ್ ಬರುತ್ತೆ. ಕ್ಯಾಸ್ಟ್ ಬಂದಾಗ ಅಗೇನ್ 3B ಜನರಲ್ ಫಸ್ಟ್ ಚೆಕ್ ಮಾಡುತ್ತೆ, ಅಲ್ಲಿ ಸೀಟ್ ಇದೆಯಾ ಅಲಾಟ್ಮೆಂಟ್ ಆಗುತ್ತೆ ಇಲ್ವಾ. ಮತ್ತೆ ಕನ್ನಡ ಮೀಡಿಯಂ ಹೋಗುತ್ತೆ, ಅಲ್ಲಿ ಸೀಟ್ ಇದೆಯಾ ಅಲಾಟ್ಮೆಂಟ್ ಚೆಕ್ ಮಾಡುತ್ತೆ, ಇದ್ರೆ ಅಲಾಟ್ಮೆಂಟ್ ಮಾಡುತ್ತೆ, ಇಲ್ಲ ಅಂದ್ರೆ ಬರುತ್ತೆ. ನೆಕ್ಸ್ಟ್ 3B ರೂರಲ್ ಹೋಗುತ್ತೆ. ಸೊ 6 ಟೈಮ್ ಚೆಕ್ ಆಗುತ್ತೆ ನನಗಿದೆ. ಇದೇ ತರ ಪ್ಲಸ್ ಹೈದರಾಬಾದ್ ಕರ್ನಾಟಕ ಇದ್ರೆ 6 + 6 12 ಟೈಮ್ ಚೆಕ್ ಆಗುತ್ತೆ. ಇದು ಹೈದರಾಬಾದ್ ಕರ್ನಾಟಕ ಇರೋರ್ಗೆ ಅಡ್ವಾಂಟೇಜ್. ಅದು ಹೆಚ್ ಅಂತ ಬರುತ್ತೆ, ಓಕೆ, GMH ಅಂತ ಬರುತ್ತೆ. ಸೊ ಅವ್ರಿಗೆ ಎಲ್ಲರಿಗೂ ಬರಲ್ಲ, ಕೆಲವು ರೀಜನ್ಸ್ ಇರುತ್ತೆ, ಒಂದು 7 ರೀಜನ್ ಬರುತ್ತೆ ಅಂತ ಅವ್ರಿಗೆ ಮಾತ್ರ. ಸೊ ಈ ತರ ವರ್ಕೌಟ್ ಆಗುತ್ತೆ. ಅದಕ್ಕೆ ಯಾವ್ದ್ರಲ್ಲಿ ಅಲಾಟ್ಮೆಂಟ್ ಆಗಿದೆ ಅದು ಇಲ್ಲಿ ಬಂದ್ಬಿಡುತ್ತೆ ಇಲ್ಲಿ. ಸೊ ಇವರು ಜನರಲ್ ಕ್ಯಾಟಗರಿ, ಅದಕ್ಕೆ GM ಅಂತ ಬಂದಿದೆ. ಇನ್ ಕೇಸ್ ಇವ್ನಿಗೆ ಏನಾದ್ರೂ 2A ಅಂತ ಇತ್ತು ಅಂದ್ರೆ ಅಲ್ಲಿ ಕ್ಯಾಟಗರಿ ಅಲಾಟ್ಮೆಂಟ್ ಬಂದು 2A ಅಂತ ಬಂದ್ಬಿಡುತ್ತೆ, ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ಚಾಯ್ಸ್ 1 ಎಕ್ಸೈಸ್ ಮಾಡಿದೀನಿ ನಾನು. ಇಲ್ಲಿ ಚಾಯ್ಸ್ 1 ಎಕ್ಸೈಸ್ ಮಾಡ್ಬೇಕಾದ್ರೆ ಫೀಸ್ ಪೇಮೆಂಟ್ ಮಾಡಬೇಕು. ಓಕೆ, ಫೀಸ್ ಇಂಡಿಕೇಟ್ ಆಗಿರುತ್ತೆ, ಇಲ್ಲಿ ಏನ್ ಫೀಸ್ ಇಂಡಿಕೇಟ್ ಆಗಿರುತ್ತೆ ಅದೇ ಫೈನಲ್, ಮತ್ತೆ ಏನು ಇರಲ್ಲ. SC ST ಅವ್ರಿಗೆ 0 ಬಂದಿರುತ್ತೆ. ಇನ್ಕಮ್ ಇದ್ರೆ ಇಲ್ಲಿ ಕ್ಯಾಶ್ ಅಲಾಟ್ಮೆಂಟ್ ಅಲ್ಲ, ಇನ್ಕಮ್ ಇದ್ರೆ 0 ಅಂತ ಬರುತ್ತೆ, ಇನ್ಕಮ್ ಇಲ್ಲ ರೆಗ್ಯುಲರ್ ಫೀಸ್ ಬಂದ್ಬಿಡುತ್ತೆ. ಸೊ ಫೈನಲ್ ಆಗಿ KA ಕಡೆಯಿಂದ ಇಲ್ಲಿ ಏನ್ ಡಿಸ್ಪ್ಲೇ ಆಗುತ್ತೆ ಫೀಸ್ ಬರುತ್ತೆ ಅದೇ ಫೈನಲ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮತ್ತೆ ಏನು ಚೇಂಜಸ್ ಆಗಲ್ಲ. ನನಗೆ ಇರ್ಲಿಲ್ಲ ಸರ್, ನಂಗೆ ಕ್ಲೈಮ್ ಆಗಿಲ್ಲ ಸರ್, ನಾನು ಇವಾಗ ಏನ್ ಮಾಡ್ಬೇಕು ಸರ್, ಏನು ಮಾಡಕ್ಕಾಗಲ್ಲ. ಅಲ್ಲಿ ಏನ್ ಇಂಡಿಕೇಟ್ ಆಗಿದೆ ಫೀಸ್ ಕಟ್ಟಬೇಕು. ಆ ಫೀಸ್ ಬಗ್ಗೆನೂ ಮಾತಾಡಿದ್ದೆ. ಇಲ್ಲಿ ಇಂಡಿಕೇಟ್ ಆಗಿರೋ ಫೀಸ್ ನೀವು KA ಕಟ್ಟಬೇಕಾಗಿರೋದು. ಪ್ಲಸ್ ಈ ಫೀಸ್ ಅಲ್ದಿರಾ ನೀವೇನ್ ಮಾಡ್ಬೇಕು, ಕಾಲೇಜಲ್ಲೂ ಕಟ್ಬೇಕಾಗತ್ತೆ. ಕಾಲೇಜಲ್ಲಿ ಕೆಲವು ಫೀಸ್ ಕಟ್ಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ಫೀಸ್ ಅಲ್ದಿರಾ ಕಾಲೇಜಲ್ಲೂ ಫೀಸ್ ಕಟ್ಬೇಕಾಗತ್ತೆ. ಸ್ವಲ್ಪ ಒಂದು ವೇರಿಯೇಷನ್ಸ್ ಆಗುತ್ತೆ, ಒಂದು 15ರಿಂದ 30,000 40,000 ವೇರಿಯೇಷನ್ಸ್ ಆಗುತ್ತೆ. SC ST ಅವರು ಇಲ್ಲಿ ಕಟ್ಟಲ್ಲ, ಇಲ್ಲಿ 0 ಇರುತ್ತೆ, ಬಟ್ ಅವರು ಕಾಲೇಜಲ್ಲಿ ಕಟ್ಬೇಕಾಗತ್ತೆ. ಅರ್ಥ ಆಯ್ತಾ? ಮೀನ್ಸ್ ಕಾಲೇಜಲ್ಲಿ ಫುಲ್ ಫೀಸ್ ಕಟ್ಬೇಕಾಗತ್ತೆ. DCT ಫೀಸ್ ಸ್ಟ್ರಕ್ಚರ್ ಅಂತ ಮಾಡಿದೀನಿ, ಆದ್ರೆ ಇನ್ನೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ, ಹೌ ಮಚ್ ಫೀಸ್ ನೀಡ್ ಟು ಬಿ ಡನ್ ಅಂದ್ಬಿಟ್ಟು. ಸೊ ವೇಟ್ ಮಾಡಿ. ಸೊ ಚಾಯ್ಸ್ 1 ಹೇಳಿದ್ನಲ್ಲ, ನಂಗೆ ಕಾಲೇಜ್ ಇಷ್ಟ, ಅಲಾಟ್ಮೆಂಟ್ ಇಷ್ಟ ಆಗಿದೆ, ನಾನು ಇವಾಗ ಹೋಗ್ತೀನಿ, ಚಲನ್ ಡೌನ್ಲೋಡ್ ಮಾಡ್ಕೊಬೇಕು, ಸೇಮ್ ಲಾಗಿನ್ ಮಾಡಬೇಕು, ಪ್ರೊಸೀಜರ್ ಹೇಳ್ತೀನಿ. ಸೇಮ್ ಲಾಗಿನ್ ಮಾಡ್ಕೊಬೇಕು, ಚಲನ್ ಡೌನ್ಲೋಡ್ ಮಾಡ್ಕೊಬೇಕು, ಬ್ಯಾಂಕ್ ಹೋಗ್ಬೇಕು. ಬ್ಯಾಂಕ್ ಅಲ್ಲಿ ಫಸ್ಟ್ ಅಮೌಂಟ್ ಇಟ್ಕೊಂಡಿರ್ಬೇಕು. ಯಾರ ಅಕೌಂಟ್ ಅಲ್ಲಿ ಇದ್ರು ಓಕೆ, ನೋ ಇಶ್ಯೂ. ನಿಮ್ದು, ನಿಮ್ ಫಾದರ್ದೋ, ನಿಮ್ ಮದರ್ದೋ, ನಿಮ್ ಬ್ರದರ್ದೋ, ಸಿಸ್ಟರ್ದೋ ಯಾರಿದ್ರು, ಬಟ್ ಅವರು ನಿಮ್ ಜೊತೆ ಅವ್ರು ಹೋಗ್ಬೇಕಾಗತ್ತೆ. ನಿಮ್ದು ಅಕೌಂಟ್ ಅಲ್ಲಿ ಇಲ್ಲ ಅಂತಂದ್ರೆ ನೀವು ಯಾರ ಅಕೌಂಟ್ ಅಲ್ಲಿ ಇರುತ್ತೆ ನಿಮ್ ಫ್ರೆಂಡ್ ದಿಂದನೂ ಕಟ್ಟಬಹುದು, ಅವ್ರು ಹೋಗ್ಬೇಕಾಗತ್ತೆ. ಚೆಕ್ ಇದ್ರೆ ಚೆಕ್ ತಗೊಂಡೋಗಿ, ಇಲ್ಲ ಚಲನ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಅಲ್ಲೋಗಿ ಕೊಡಿ, ಚಲನ್ ಕೊಡಿ, ಏನೋ ಸ್ಲಿಪ್ ಕೊಡ್ತಾರೆ, ಫಿಲ್ ಅಪ್ ಮಾಡಿ, ಮತ್ತೆ ಬನ್ನಿ. ಸೊ ಅದು ಆಟೋಮೆಟಿಕಲಿ ಆ ಪ್ರೊಸೀಜರ್ ಆಗುತ್ತೆ. ಅದಾದ್ಮೇಲೆ ಬಂದ್ಮೇಲೆ ಮತ್ತೆ ಲಾಗಿನ್ ಮಾಡಿ, ಇವಾಗ ಬೆಳಗ್ಗೆ ಕಟ್ಟಿದ್ರೆ ಸಾಯಂಕಾಲ ಬಂದು ಚೆಕ್ ಮಾಡಿದ್ರೆ ಒಂದು ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅಂತ ಬರುತ್ತೆ. ಮೊದಲು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಾ ಇತ್ತು, ಇವಾಗ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅಂತ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ತಗೊಂಡೋಗಿ ಕಾಲೇಜಲ್ಲಿ ಹೋಗಿ ಜಾಯಿನ್ ಆಗೋದು. ಇಷ್ಟು ಚಾಯ್ಸ್ 1 ಓವರ್ ಆಲ್ ಥಿಂಗ್. ಆ ಚಾಯ್ಸ್ 1 ಬಂದಾಗ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ಚಾಯ್ಸ್ 1ಗೆ ಪ್ರೊಸೀಜರ್ ವಿತ್ ಇಂಡಿಕೇಟ್ ಮಾಡ್ತೀನಿ. ಓಕೆ, ಇಷ್ಟು ಓವರ್ ಆಲ್ ಥಿಂಗ್. ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಚಾಯ್ಸ್ 1 ಕೊಡಿ, ಚಾಯ್ಸ್ 1 ಕೊಟ್ಟಾದ್ಮೇಲೆ ಚಲನ್ ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಲ್ಲಿ ಹೋಗಿ ಚಲನ್ ಕಟ್ಬಿಡಿ, ಅಮೌಂಟ್ ಕಟ್ಬಿಡಿ. ಅಮೌಂಟ್ ಕಟ್ಟಾದ್ಮೇಲೆ ಬಂದು ಒಂದು 3-4 ಅವರ್ಸ್ ಆದ್ಮೇಲೆ ನಿಮ್ಮ ಲಾಗಿನ್ ಮಾಡಿ ಚೆಕ್ ಮಾಡಿ. ಸೇಮ್ ಪೋರ್ಟಲ್ ಲಾಗಿನ್, ಆಪ್ಷನ್ ಎಂಟ್ರಿ ಪೋರ್ಟಲ್ ಲಾಗಿನ್ ಮಾಡಿ ಚೆಕ್ ಮಾಡಿ. ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅಂತ ಬಂದಿರುತ್ತೆ, ಅಂದ್ರೆ ಈ ಕಾಲದ ಅಲಾಟ್ಮೆಂಟ್ ಆಗಿರುತ್ತೆ, ಅದೇ ನನಗೆ ಬರೋದು, ಅದೇ ನಿಮ್ಗೆ ಬಂದಿರುತ್ತೆ ಅಂತ ನಿಮ್ ನೇಮು, ಫೋಟೋ ಎಲ್ಲ ಬಂದಿರುತ್ತೆ, ಅಲ್ಲೊಂದು ಫಾರ್ಮೆಟ್ ಬಂದಿರುತ್ತೆ. ಸದ್ಯಕ್ಕೆ ನನಗೂ ಗೊತ್ತಿಲ್ಲ. ಅದು ಬಂದಾದ್ಮೇಲೆ ತಗೊಂಡೋಗಿ ಕಾಲೇಜಲ್ಲಿ ಕೊಡಿ, ಕಾಲೇಜಲ್ಲಿ ಜಾಯ್ನ್ ಆಗಿ. ಇದಕ್ಕೊಂದು 3 to 4 ಡೇಸ್ ಟೈಮ್ ಇರುತ್ತೆ, ಇನ್ನ ಶೆಡ್ಯೂಲ್ ಬಿಟ್ಟಿಲ್ಲ. ಸೊ ರಿಸಲ್ಟ್ ಬಂದಾದ್ಮೇಲೆ ಶೆಡ್ಯೂಲ್ ಬಿಡ್ತಾರೆ. ಸೊ ವೇಟ್ ಮಾಡಿ, ಅಷ್ಟಕ್ಕೆ ಅಪ್ಡೇಟ್. ಅದಕ್ಕೆ ಚಾನಲ್ ಇರಿ, ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ವಾಟ್ಸ್ಆಪ್ ಚಾನಲ್ ಇದೆ, ಜಾಯ್ನ್ ಆಗಿ, ಮತ್ತೆ ಚಾನಲ್ ಫಾಲೋ ಅಪ್ ಮಾಡಿ, ನಿಮ್ಮ ಜೂನಿಯರ್ಸ್ಗೂ ಶೇರ್ ಮಾಡಿ. ಇಷ್ಟು ಚಾಯ್ಸ್ 1 ಕತೆ. ಕಮಿಂಗ್ ಟು ಚಾಯ್ಸ್ 2 ಅವರು ತುಂಬಾ ಹುಷಾರಾಗಿರ್ಬೇಕು. ಯಾಕೆ ಅಂತಂದ್ರೆ, ನೀವು ಚಾಯ್ಸ್ 2 ತಗೊಂತಾ ಇರೋದು ಏನು ಅಂತಂದ್ರೆ, ನೀವು ಅಮೌಂಟು ಪೇ ಮಾಡ್ಬೇಕು. ನಂಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ನನಗೆ ಇಷ್ಟ,
ಬಟ್ ಆದ್ರೂ ನಾನೊಂದು ಚಾನ್ಸ್ ತಗೊಂತೀನಿ. ಯಾವ ತರ ಏನಾಗುತ್ತೆ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ ಇವಾಗ ನೀವು ಬಂದಾಗ ಚಾಯ್ಸ್ ಟು ಎಕ್ಸೈಸ್ ಮಾಡ್ತೀರಾ. ಚಾಯ್ಸ್ ಟು ಅಂದ್ರೆ ಏನು, ನಿಂಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಓಕೆ, ಬಟ್ ನಾನು ಇನ್ನ ಒಂದು ಬೆಟರ್ಮೆಂಟ್ ನೋಡ್ತೀನಿ. ಅವಾಗ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು 100 ಆಪ್ಷನ್ ಎಂಟ್ರಿ ಮಾಡಿದಿರಾ ಅನ್ಕೊಳ್ಳಿ, 100 ಆಪ್ಷನ್ ಎಂಟ್ರಿ ಮಾಡಿದಿರಾ ಅನ್ಕೊಳ್ಳಿ. ಇಲ್ಲಿ 70ನೇ ಆಪ್ಷನ್ಗೆ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ. ಸೊ 70ನೇ ಅಲಾಟ್ಮೆಂಟ್ ಆದ್ಮೇಲೆ ನೀವೇನಾದ್ರೂ ಚಾಯ್ಸ್ 1 ತಗೊಂಡ್ರೆ ನೀವು ಜಾಯ್ನ್ ಹೋಗ್ತೀರಾ, ನೋ ಇಶ್ಯೂ, ಇವ್ರು ಎಕ್ಸಿಟೆಡ್, ಜಾಯ್ನ್ ಆಗ್ತೀರಾ, ಎಕ್ಸಿಟೆಡ್. ಚಾಯ್ಸ್ 2 ತಗೊಂಡ್ರೆ ನಿಮ್ಗೆ ಏನಾಗುತ್ತೆ, ಸೆಕೆಂಡ್ ರೌಂಡ್ ಹೋಗ್ತೀರಾ. ಸೆಕೆಂಡ್ ರೌಂಡ್ ಹೋದಾಗ ಏನ್ ಅನ್ಕೊಂತೀರಾ ಅಂತಂದ್ರೆ, 70 ಆದ್ಮೇಲೂ ಚಾಯ್ಸಸ್ ಇರುತ್ತೆ. 100 ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, 70 ಅಲಾಟ್ಮೆಂಟ್ ಆಗಿದೆ ಇದೆ ಅಂತ ಅನ್ಕೊಂತೀರಾ, ಬಟ್ ಇರಲ್ಲ. ನೋಡಿ 70 ಆದ್ಮೇಲೆ ಯಾವ್ದು ಕಾಣಿಸಲ್ಲ, ಫ್ರೀಸ್ ಆಗ್ಬಿಡುತ್ತೆ ಇಲ್ಲಿ. ಅದಕ್ಕೆ ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಎಂಟ್ರಿ ಮಾಡಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಎಂಟ್ರಿ ಮಾಡಿ. ಚಾಯ್ಸ್ 2 ತಗೊಂಡಾಗ ನಿಮ್ಗೆ ಅದಕ್ಕಿಂತ ಮೇಲ್ಗಡೆ ಚಾಯ್ಸಸ್ ಇರಬೇಕು. ಸೆಕೆಂಡ್ ರೌಂಡ್ ಹೋದಾಗ ಇದ್ರ ಮೇಲ್ಗಡೆ ಇದೆಯಲ್ಲ 1 to 69, ಇಲ್ಲಿ ಏನಿದೆ ಇದನ್ನ ಆರ್ಡರ್ ಮಾಡ್ಬೋದು. ಅದ್ರಲ್ಲಿ ಯಾವ್ದು ಬೇಕೋ ಇಟ್ಕೊಬಹುದು, ಅದ್ರಲ್ಲಿ ಯಾವ್ದು ಬೇಕೋ ಡಿಲೀಟ್ ಮಾಡ್ಬೋದು. ಅಷ್ಟೇ ಹೊರತು ಯಾವ್ದೇ ಕಾರಣಕ್ಕೂ ಇವಾಗ ಏನ್ ಆಡ್ ಅಪ್ ಮಾಡ್ತಾ ಇದೀರಾ ನ್ಯೂ ಕಾಲೇಜಸ್, ಆಡ್ ಅಪ್ ಮಾಡಿ ಸೇವ್ ಅಂತ ಕೊಡ್ತೀರಾ, ಅದು ಮತ್ತೆ ಆಡ್ ಅಪ್ ಮಾಡಕ್ ಆಪ್ಷನ್ ಇರೋದೇ ಇಲ್ಲ. ಕಾಲೇಜ್ ಹೈಲೈಟೇ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನೋಡಿ 70 ಆದ್ಮೇಲೆ ನೀವು 100 ಎಂಟ್ರಿ ಮಾಡಿದ್ರು 70 ಆದ್ಮೇಲೆ ಫ್ರೀಸ್ ಆಗ್ಬಿಟ್ಟಿದೆ, ಎಲ್ಲ ಡಿಲೀಟ್ ಆಗೋಗಿದೆ. ಇವಾಗ ಚಾಯ್ಸ್ ತಗೊಂಡದೇನು, ನನ್ಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಓಕೆ, ಬಟ್ ಆದ್ರೂ ಒಂದು ಚಾನ್ಸಸ್ ತಗೊಂತೀನಿ ಅಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಇವಾಗ 10 ಆಪ್ಷನ್ ಎಂಟ್ರಿ ಮಾಡಿದೀರಾ, 10 ಆಪ್ಷನ್ ಎಂಟ್ರಿ ಮಾಡಿದೀರಾ ಅನ್ಕೊಳ್ಳಿ, 10 ಆಪ್ಷನ್ ಎಂಟ್ರಿ ಮಾಡಿದೀರಾ. ನನಗೆ 6ನೇದಕ್ಕೆ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಂಡ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ SKSJT ಇನ್ಸ್ಟಿಟ್ಯೂಟ್ ಗೆ ಅಲಾಟ್ಮೆಂಟ್ ಆಗುತ್ತೆ. ಸೊ ಏನಾಗುತ್ತೆ, ನೀವು ಚಾಯ್ಸ್ 2 ತಗೊಂತೀರಾ. ಚಾಯ್ಸ್ 2 ಏನು, 6ನೇದು ಓಕೆ ನನಗೆ, ಬಟ್ ಆದ್ರೂ ನನ್ನ ಮೇಲ್ಗಡೆ ಕೊಟ್ಟಿರೋದು 6ರಿಂದ ಮೇಲ್ಗಡೆ ಕೊಟ್ಟಿರೋದು 1 to 5 ಏನಿದೆ, ನನ್ನ ಪ್ರಕಾರ ಬೆಸ್ಟ್ ಆಪ್ಷನ್ಸ್. ನನ್ಗೇನಾದ್ರೂ ಚಾನ್ಸಸ್ ಇದ್ರೆ, ಯಾರನ್ನ ಸೀಟ್ ಜಾಯ್ನ್ ಆಗಿರೋ ಫಸ್ಟ್ ರೌಂಡ್ ಅಲ್ಲಿ ಬಿಟ್ಟೋಗಿದ್ರೆ ಸೀಟ್ ಸಿಗ್ಬಹುದು ಅಂತ ಒಂದು ಚಾನ್ಸ್ ತಗೊಂಡು ಸೆಕೆಂಡ್ ರೌಂಡ್ ಹೋಗ್ತೀರಾ, ಬಟ್ ಪೇಮೆಂಟ್ ಮಾಡಬೇಕು. ನೆಕ್ಸ್ಟ್ ರೌಂಡ್ ಹೋದಾಗ ಏನಾಗುತ್ತೆ, 7, 8, 9, 10 ಇಷ್ಟು ಹೊಟ್ಟೋಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಅಷ್ಟು ಕ್ಯಾನ್ಸಲ್ ಆಗೋಗುತ್ತೆ. ನಿಮ್ಗೆ ಕಾಣಿಸೋದು 1 to 6, ಅದ್ರ 6th ಒಂದು ಫ್ರೀಸ್ ಆಗಿರುತ್ತೆ ನೋಡಿ. ಈ ತರ ಫ್ರೀಸ್ ಆಗಿರುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ 6th ಅಷ್ಟೇ, ಕೆಳಗಡೆ ಕಾಣಿಸಲ್ಲ. ಇವಾಗ ಏನ್ ಅನ್ಕೊಂತೀರಾ ಕೆಲವರು ಅಂತಂದ್ರೆ, ಆಲ್ರೆಡಿ ನನಗೆ 6th ಆಪ್ಷನ್ ಇದೆ, ನನಗೆ ಇವಾಗ ಸೆಕೆಂಡ್ ರೌಂಡ್ ಹೋದಾಗ ನಾನು ಐದರ್ 4th ಗೆ 3rd ಗೆ ಯಾವ್ದಕ್ಕನ ಹೋಗ್ಬೋದು. ಅದು ಅಲಾಟ್ಮೆಂಟ್ ಆಯ್ತು ಅಂದ್ರೆ 2 ಅಲಾಟ್ಮೆಂಟ್ ಇರುತ್ತೆ. ಇಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಸೆಕೆಂಡ್ ರೌಂಡ್ ಹೋಗ್ತೀರಾ, ಅಲ್ಲಿ ಮತ್ತೆ ರಿಸಲ್ಟ್ ಬರುತ್ತೆ, ಸೇಮ್ ಇದ್ ಬಂದಾಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತೆ. 6th ಆಲ್ರೆಡಿ ನಿಮ್ ಕೈಯಲ್ಲಿದೆ. ಇವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ PSL ಸಿಕ್ತು ಅಂದ್ರೆ 4th ಆಪ್ಷನ್ ಸಿಕ್ತು ನನಗೆ. ಸೊ 6th ಆಪ್ಷನ್ ಇದೆ, 4th ಆಪ್ಷನ್ ಸಿಕ್ತು ನನಗೆ. ನೀವೇನ್ ಅನ್ಕೊಂತೀರಾ, ಕೆಲವರು ತುಂಬಾ ಬುದ್ಧಿವಂತರ ಅನ್ಕೊಂತೀರಾ ಅಂದ್ರೆ, ನನಗೆ 6th ಆಪ್ಷನ್ ಇದೆ, 4th ಆಪ್ಷನ್ ಇದೆ, 2 ಇದೆ, ನಾನು ಅದಕ್ಕ ನಾವು 4th ಗನ ಹೋಗ್ಬೋದು, 6th ಗನ ಹೋಗ್ಬೋದು ಅಂದ್ರೆ ಖಂಡಿತ ತಪ್ಪು. ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ 6th ಆಪ್ಷನ್ ಆಲ್ರೆಡಿ ಇದೆ. ನಿಮ್ಗೆ ಏನಾದ್ರೂ 4th ಆಪ್ಷನ್ ಅಲಾಟ್ಮೆಂಟ್ ಆಯ್ತು ಅಂತಂದ್ರೆ ಈ 6th ಹೊಟ್ಟೋಗ್ಬಿಡುತ್ತೆ ಬೇರೆಯವರಿಗೆ. ನಿಮ್ಗೆ 4th ಮಾತ್ರ ಇರೋದು. ಅಟ್ ಎನಿ ಕಾಸ್ಟ್ ನೀವು ಹೋಗ್ಲೇಬೇಕಾಗತ್ತೆ. ಆಮೇಲೆ ಈ ಸಲಿ ಅರ್ಥ ಮಾಡ್ಕೊಳ್ಳಿ, ಗಮನ ಇಟ್ಟು ಕೇಳಿ, ಈ ಸಲಿ ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂತಂದ್ರೆ ನಿಮಗೆ ಫೈನ್ ಇಂಪೋಸ್ ಆಗುತ್ತೆ. ಪ್ರಾಬಲಿ ಯು ವಿಲ್ ಗೆಟ್ ಎ ಲೀಗಲ್ ನೋಟಿಸ್. ತುಂಬಾ ಹುಷಾರಾಗಿರಿ, ಅರ್ಥ ಆಯ್ತಾ? ಸೊ ಅವಾಗ ಏನ್ ಮಾಡ್ಬೇಕು, ಸೆಕೆಂಡ್ ರೌಂಡ್ ಹೋದಾಗ ಅವಾಗ ಏನ್ ಸರ್ ಮಾಡ್ಬೇಕು, ಇವಾಗ ನಾನು ಸೆಕೆಂಡ್ ರೌಂಡ್ ತಗೊಂಡ್ಬಿಟ್ಟಿದೀನಿ, ನಾನು ಇವಾಗ ಏನ್ ಮಾಡ್ಬೇಕು, ಸೆಕೆಂಡ್ ರೌಂಡ್ ಬಂದಾಗ ನಾನು ಹೇಳ್ತೀನಿ. ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು ಅಂತ ಅವಾಗ ಬಂದಾಗ ಹೇಳ್ತೀನಿ, ಎಲ್ಲ ಇವಾಗಲೇ ಹೇಳ್ಬಿಡೋದು ಬೇಡ. ಅರ್ಥ ಆಯ್ತಾ? ಸೊ ಬಂದಾಗ ಏನ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಇವಾಗ 1 to 6 ಇದ್ದಾಗ 6th ಆಪ್ಷನ್ ಬೇಕು. ಅವಾಗ ಏನ್ ಮಾಡ್ಬೇಕು, ಫಾರ್ ಎಕ್ಸಾಂಪಲ್ ಇವಾಗ 4th ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಇಲ್ಲ ಸರ್ ನಂಗೆ 4th ಬೇಡ, ಬರೀ 6th ಆಪ್ಷನ್ ಬೇಕು ಅಂದ್ರೆ ಏನ್ ಮಾಡಿ, 1 to 5 ಇರೋದನ್ನ ಡಿಲೀಟ್ ಮಾಡ್ಬಿಡಿ, 6th ಇಟ್ಕೊಳ್ಳಿ ಸಾಕು. ಅದೇ ಅಲಾಟ್ಮೆಂಟ್ ಆಗಿದೆ, ಅದೇ ಬರುತ್ತೆ, ಅಷ್ಟೇ ಸಿಂಪಲ್. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಸೊ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ಮೇನ್ ಥಿಂಗು 6th ಇದೆ, 4th ಅಲಾಟ್ಮೆಂಟ್ ಆಗುತ್ತೆ, 6th ಹೊಟ್ಟೋಗುತ್ತೆ, 2 ಇರಲ್ಲ. ತುಂಬಾ ಜನ ಇದು ಕನ್ಫ್ಯೂಷನ್ ಮಾಡ್ಕೊಂತೀರಾ. 2 ಇರುತ್ತೆ ಸರ್, ನಾನು ಇಲ್ಲ 4th ಕನ ಹೋಗ್ತೀನಿ, 6th ಕನ ಬರ್ತೀನಿ ಅಂದ್ರೆ ಅದು ಆಪ್ಷನ್ಸ್ ಇಲ್ಲ. ಇದ್ರೆ 6th ಇರುತ್ತೆ, ಇಲ್ಲ 4th ಇರುತ್ತೆ. 4th ಬಂತು ಅಂದ್ರೆ 6th ಹೊಟ್ಟೋಗುತ್ತೆ. 1 to 5 ಯಾವ್ದು ಬಂದಿಲ್ಲ ಅಂದ್ರೆ 6th ನಿಮ್ ಕೈಲಿ ಆಲ್ರೆಡಿ ಇದೆ. ದಿಸ್ ಇಸ್ ದ ಪವರ್ ಆಫ್ ಚಾಯ್ಸ್ 2. ಅದಕ್ಕೆ ಚಾಯ್ಸ್ 2 ತಗೊಂಡು ನೆಕ್ಸ್ಟ್ ರೌಂಡ್ ಹೋಗೋದು. ಸೊ ಡೀಟೇಲ್ ಆಗಿ, ಡಿಸ್ಕ್ರಿಪ್ಟಿವ್ ಆಗಿ, ತುಂಬಾ ನಿಧಾನಕ್ಕೆ, ಸ್ವಲ್ಪ ಫಾಸ್ಟ್ ಹೇಳಿದೀನಿ, ಬೇಜಾರ್ ಮಾಡ್ಕೊಂಬೇಡಿ, ಡೀಟೇಲ್ ಆಗಿ ಹೇಳಿದೀನಿ. ಓಕೆ, ಸೊ ಇದಕ್ಕಿಂತ ಏನಾದ್ರು ಡೌಟ್ಸ್ ಬಂತು ಅಂದ್ರೆ ದಯಮಾಡಿ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಸೆಕೆಂಡ್ ರೌಂಡ್ ಹೋದಾಗ ಸೇಮ್ ಪ್ರೊಸೀಜರ್, ಬಂದಾಗ ಏನ್ ಮಾಡ್ಬೇಕು ಹೇಳ್ತೀನಿ, ಸೇಮ್ ಪ್ರೊಸೀಜರ್. ಇವಾಗ ಯಾರು ಚಾಯ್ಸ್ 2 ತಗೊಂತೀರಾ, ನಿಮ್ಗೆ ಚಾಯ್ಸ್ 1 ತಗೊಂಡವ್ರಿಗೆ ಚಲನ್ ಡೌನ್ಲೋಡ್ ಆಗುತ್ತೆ. ಚಾಯ್ಸ್ 2 ಯಾರು ತಗೊಂತೀರಾ, ಚಲನ್ ಡೌನ್ಲೋಡ್ ಆಗಲ್ಲ ನಿಮಗೆ. ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಹೋದಾಗ ರಿಸಲ್ಟ್ ಬರುತ್ತಲ್ಲ, ಅವಾಗ ಚಲನ್ ಡೌನ್ಲೋಡ್ ಆಗುತ್ತೆ. ಸೇಮ್ ಪ್ರೊಸೀಜರ್, ಫೀಸ್ ಕಟ್ಟಬೇಕು. ಇವಾಗ ಕಮಿಂಗ್ ಬ್ಯಾಕ್ ಟು ದ ಫೀಸ್ ಪೇಮೆಂಟ್ ಮಾಡಿರ್ತೀರಾ. ಇವಾಗ ಅಲಾಟ್ಮೆಂಟ್ ಆಗ್ಬೇಕಾದ್ರೆ ಅದು ವೇರಿಯೇಷನ್ಸ್ ಇರುತ್ತೆ, ಎಲ್ಲ ಇವಾಗ್ಲೇ ಬೇಡ, ಆ ಡಿಫ್ರೆನ್ಸ್ ಕಟ್ಬೇಕಾಗತ್ತೆ. ಟೈಮ್ ಬಂದಾಗ ಹೇಳ್ತೀನಿ, ಸದ್ಯಕ್ಕೆ ಇದು ಅರ್ಥ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಫೀಸ್ ಹೇಳ್ಬೇಕಾಗತ್ತೆ, ಎಲ್ಲ ಇಲ್ಲೇ ಹೇಳ್ಬೇಕಾಗತ್ತೆ ಆಲ್ಮೋಸ್ಟ್. ನೋಡಿ ಫಾರ್ ಎಕ್ಸಾಂಪಲ್ ಇವಾಗ 6th ಆಪ್ಷನ್ 1 to 10 ಎಂಟ್ರಿ ಮಾಡಿರ್ತೀರಾ,
ಸಿಕ್ಸ್ ಆಪ್ಷನ್ ಅಲಾಟ್ಮೆಂಟ್ ಆಗಿರುತ್ತೆ. 1 to 4th ಅಲ್ಲಿ ಫೀಸ್ ಚೆಕ್ ಮಾಡ್ಕೊಳ್ಳಿ. ಫೀಸ್ ಇಂಡಿಕೇಟ್ ಆಗಿರುತ್ತೆ ನಮ್ಗೆ ಇಲ್ಲಿ. ಆ ಫೀಸ್ ಏನಾದ್ರು ವೇರಿಯೇಷನ್ಸ್ ಇದ್ರೆ ನಿಮ್ಗೆ, ಫಾರ್ ಎಕ್ಸಾಂಪಲ್ ನೀವು ಏನ್ ಪೇ ಮಾಡಿರ್ತೀರಾ ಹೈಯರ್ ಫೀಸ್ ಇದ್ರೆ, ನಿಮ್ಗೆ ಅಲಾಟ್ಮೆಂಟ್ ಆಗೋ ಕಾಲೇಜು ಲೋವರ್ ಫೀಸ್ ಇತ್ತು ಅಂತಂದ್ರೆ ನಿಮಗೆ ರೀಫಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸಿಕ್ಸ್ ಆಪ್ಷನ್ ಗೌರ್ಮೆಂಟ್ ಕಾಲೇಜ್ ಅನ್ಕೊಳ್ಳಿ, ಗೌರ್ಮೆಂಟ್ ಅಲಾಟ್ಮೆಂಟ್ ಆಗಿರುತ್ತೆ, ಕಡಿಮೆ ಫೀಸ್ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಅಲಾಟ್ಮೆಂಟ್ ಆದಾಗ ಪ್ರೈವೇಟ್ ಕಾಲೇಜ್ ಅದು, ಅಲ್ಲಿ ಜಾಸ್ತಿ ಫೀಸ್ ಬಂದ್ಬಿಡುತ್ತೆ. ಅವಾಗ ನೀವು ಆ ಸೀಟ್ ತಗೊಬೇಕು ಅಂತಂದ್ರೆ ಬ್ಯಾಲೆನ್ಸ್ ಫೀಸ್ ಪೇಮೆಂಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ತುಂಬಾ ಹುಷಾರಾಗಿ ಎಂಟ್ರಿ ಮಾಡಿ. ಅದನ್ನ ಹೇಳ್ತಾ ಇರೋದು, ಎವ್ರಿಥಿಂಗ್ ನೀಡ್ ಟು ಬಿ ಡಿಸೈಡ್ ಬೈ ಯುವರ್ ಸೆಲ್ಫ್ ಓನ್ಲಿ. ಬೇರೆಯವ್ರು ಯಾರು ಬರಲ್ಲ, ನಾನು ಬರಲ್ಲ, ನಾನು ಜಸ್ಟ್ ಗೈಡೆನ್ಸ್ ಕೊಡ್ತೀನಿ. ಓಕೆ, ಸೊ ಅವಾಗ ಏನ್ ಮಾಡ್ಬೇಕು, ಸೆಕೆಂಡ್ ರೌಂಡ್ ಹೋದಾಗ ನಿಮ್ಗೆ ಆ ಕಾಲೇಜ್ ಬೇಕಾ ಇಟ್ಕೊಳ್ಳಿ, ಬೇಡ ಅಂದ್ರೆ ಬಿಟ್ಬಿಡಿ. ಅದ್ರ ಪ್ರಕಾರನೇ ಎಂಟ್ರಿ ಮಾಡ್ತಾ ಹೋಗಿ. ಇಷ್ಟು ಗೈಡೆನ್ಸ್ ನಿಮಗೆ ಚಾಯ್ಸ್ 2 ಬಗ್ಗೆ ಕೊಟ್ಟಿದ್ದೀನಿ ನಾನು. ಇನ್ನ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. ನಾನು ಲೈವ್ ಸೆಷನ್ ಮಾಡ್ಬೇಕು ಅನ್ಕೊಂತಾ ಇದೀನಿ, ಲೈವ್ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ನೋಡೋಣ, ಆದ್ರೆ ರಾತ್ರಿನೋ ಅಥವಾ ನಾಳೆನೋ ಒಂದು ಲೈವ್ ಸೆಷನ್ ಮಾಡೋಣ. ಕಮ್ ಟು ನೋ ಒಂದು ಡೌಟ್ಸ್ ಇರುತ್ತೆ, ಅದನ್ನ ಆನ್ಸರ್ ಮಾಡ್ತೀನಿ. ಎನಿಥಿಂಗ್ ಇಸ್ ದೇರ್ ಕಮೆಂಟ್ ಮೀ. ಆಮೇಲೆ ಸಪೋರ್ಟ್ ಮಾಡ್ತಾ ಇರ್ರಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ. ಆಮೇಲೆ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಪೋರ್ಟ್ ಇರ್ಲಿ, ರೆಫರ್ ಮಾಡಿ. ರೆಕಾರ್ಡ್ ಕ್ಲಾಸ್ ಅಥವಾ ಲಾಂಗ್ ಟರ್ಮ್ ಕೋಚಿಂಗ್ ಅಥವಾ ಪರ್ಸನಲ್ ಗೈಡೆನ್ಸ್, LMR PPT ಕೋರ್ಸ್ ಎಲ್ಲ ಇದೆ. ಆಪ್ ಅಲ್ಲಿ ಚೆಕ್ ಮಾಡೋದು ಸಿಗುತ್ತೆ ನಿಮಗೆ. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅನ್ಕೊಂತೀನಿ ಚಾಯ್ಸಸ್ ಬಗ್ಗೆ. ಸೊ ಡೀಟೇಲ್ ಆಗಿ ಹೇಳಿದ್ದೀನಿ. ಚಾಯ್ಸ್ 1, ಚಾಯ್ಸ್ 2 ಪೇಮೆಂಟ್ ಮಾಡಬೇಕು. ಚಾಯ್ಸ್ 3, ಚಾಯ್ಸ್ 4 ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. ಸೊ ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ, ಇನ್ನ ಅರ್ಥ ಆಗಿಲ್ಲ ಕಂಟೆಂಟ್ ಅಂದ್ರೆ, ಮತ್ತೆ ಫಸ್ಟ್ ಇಂದ ನೋಡಿ, ಮತ್ತೆ ರಿಪೀಟೆಡ್ ಆಗಿ ನೋಡಿ, ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕವರ್ ಮಾಡಿದೀನಿ. ಓಕೆ, ಇನ್ನ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಆದ್ರೆ ರಿಪ್ಲೈ ಮಾಡ್ತೀನಿ, ಒಂದು ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.